ಎಲ್ರಿಗೂ ನಮಸ್ಕಾರ. ಅನಿಹೈ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಶ್ರೀ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ 2024-25ರ ಶೈಕ್ಷಣಿಕ ವರ್ಷದಲ್ಲಿ 16 ಮಕ್ಕಳು ಅಂದ್ರೆ ಹೋದ ವರ್ಷ ನಮ್ಮ ಶಾಲೆಯಲ್ಲಿ ಇದ್ದಿದ್ದು ಕೇವಲ 16 ಮಕ್ಕಳು ಇಂದ ಶುರುವಾದ ಈ ಶಾಲೆ ಇಂದು 53 ಮಕ್ಕಳನ್ನ ಒಳಗೊಂಡಿದೆ. ಥ್ಯಾಂಕ್ ಯು. ಈ ಒಂದು ವರ್ಷದಲ್ಲಾದ ಈ ಸಂಖ್ಯೆಯ ಏರಿಕೆ ನಮ್ಮ ಶಾಲೆಯ ಗುಣಮಟ್ಟವನ್ನ ತೋರಿಸ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನ ಮಾಡಲಾಗಿಲ್ಲ. ಈ ವರ್ಷ ಯೋಜನೆಯನ್ನು ರೂಪಿಸಿದಾಗ ಮೊದಲನೇದಾಗಿ ನಮ್ಮ ಪೋಷಕರು ಏನಿದ್ದಾರೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು, ನಮಗೆ ಸ್ಫೂರ್ತಿಯನ್ನು ನೀಡಿದ್ರು. ಹಾಗೂ ಕೆಲವು ಪೋಷಕರು ಕರ್ನಾಟಕದ ಜನಪದ ನೃತ್ಯಗಳಾದ ಕಂಸಾಳೆ, ವೀರಗಾಸೆ ಮತ್ತೆ ಕೆಂಪೇಗೌಡ ನೃತ್ಯ ರೂಪಕದಲ್ಲಿ ನೆಕ್ಸ್ಟ್ ನಿಮ್ಮ ಮುಂದೆ ಬರಲಿದ್ದಾರೆ. ಅವರಿಗೆ ದೊಡ್ಡ ಚಪ್ಪಾಳೆ ಬರಬೇಕು. ಸೊ ನಂತರ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ರವರು ಎಲ್ಲಾ ಜವಾಬ್ದಾರಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಪೋಷಕರ ವಲಯದಲ್ಲಿ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾ ಇದೆ. ಅವರೊಟ್ಟಿಗೆ ಸವಿತಾ ಮೇಡಮ್ ಹಾಗೂ ಅಮೃತ ಮೇಡಮ್ ತುಂಬಾ ತಾಳ್ಮೆಯಿಂದ ಮಕ್ಕಳ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತಾಳ್ಮೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಈ ಪ್ರೀ ಸ್ಕೂಲ್ಗಳಲ್ಲಿ ನಾವು ಮೇ ಜೂನ್ ನಮ್ಮ ಸ್ಕೂಲಿಗೆ ಬಂದ್ಬಿಟ್ರೆ ಯಾರು ಇರಕ್ ಆಗೋದಿಲ್ಲ, ಅಷ್ಟು ಮಕ್ಕಳು ಅಳ್ತಾ ಇರ್ತಾರೆ. ಆ ಒಂದು ಮಕ್ಕಳನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ಟೀಚರ್ ಆದ್ರೆ ಸಾಲಲ್ಲ, ಮಾತೃ ಹೃದಯದವ್ರು ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಇಂತಹ ಒಂದು ಈ ವರ್ಷದಲ್ಲಿ ನಮ್ಮ ಹೆಲ್ಪರ್ಸ್ ಕೂಡ, ನಮ್ಮ ಅಸಿಸ್ಟೆಂಟ್ಸ್ ಏನಿದ್ದಾರೆ, ನಮ್ಮ ಆಯಮ್ಮಗಳು ಏನಿದ್ದಾರೆ, ಅವರು ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವರು ಕೂಡ ಒಂದು ಅಭಿನಂದನೆಯನ್ನು ತಿಳಿಸ್ತೇನೆ. ಅದೇ ರೀತಿ ನನ್ನ ಮಾತೃ ಸಂಸ್ಥೆ ಸಪ್ತಗಿರಿ ಪಬ್ಲಿಕ್ ಸ್ಕೂಲ್ ಕುರುಬರಳ್ಳಿ, ಸೊ ಪ್ರಾಂಶುಪಾಲರಾದ ಡಾಕ್ಟರ್ ಗುರುಪ್ರಸಾದ್ ಅವರು, ಶ್ರೀಮತಿ ಶಿಲ್ಪಾ ಮೇಡಮ್ ರವರು, ಮತ್ತೆ ಹಾಗೆ ನನ್ನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಂದುವರಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಉದ್ಘಾಟನೆಯನ್ನ ಮಾಡಬೇಕಾಗಿತ್ತು ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀಯುತ ಎಸ್ ಸುರೇಶ್ ಕುಮಾರ್ ಸರ್ ಅವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅವರ ಅನುಪಸ್ಥಿತಿಯಲ್ಲಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ರಂಗಣ್ಣ ಅವರು, ಮಾಜಿ ಉಪ ಮಹಾಪೌರರು ಹಾಗೂ ಪಾಲಿಕೆ ಮಾಜಿ ಸದಸ್ಯರು, ಬಸವೇಶ್ವರ ನಗರ, ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಮಗೆ ಸ್ವಾಗತ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ನನ್ನ ಸ್ನೇಹಿತರು ಸನ್ಮಾನ್ಯ ಡಾಕ್ಟರ್ ವಿ ಮಂಜುನಾಥ್ ಅವರು, ಅಪರ ಜಿಲ್ಲಾಧಿಕಾರಿಗಳು ಹಾಸನ ಆನ್ ದಿ ವೇ ಇದ್ದಾರೆ, ಅವರು ಬರ್ತಾರೆ. ಅವರು ಕೂಡ ಮುಂಚೆನೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳು ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ, ನಮ್ಮ ನಾಡು ಕಂಡಂತಹ ದಕ್ಷ ಪೊಲೀಸ್ ಅಧಿಕಾರಿ ಶ್ರೀಯುತ ಚಂದನ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ದೊಡ್ಡ ಚಪ್ಪಾಳೆ ಬರಬೇಕು ಚಂದನ್ ಕುಮಾರ್ ಸರ್ ಅವರಿಗೆ. ಸರ್ ಸ್ವಾಗತ ಸರ್, ತಮ್ಗೆ ಸ್ವಾಗತ. ನಾವು ಹೋದಾಗ ತಮ್ಮನ್ನ ಸ್ವಾಗತ ಮಾಡಿದಾಗ ಅವರು ಒಂದೇ ಮಾತು ಹೇಳಿದ್ದು, ನನಗೆ ಶಾಲು ಹಾರ ಎಲ್ಲ ಹಾಕಬಾರ್ದು, ಕಾರ್ಯಕ್ರಮಕ್ಕೆ ಬರಲ್ಲ ನಾನು ಹಾಕಿದ್ರು ಅಂತ. ಸರ್ ನಿಜವಾಗ್ಲೂ ಹಾಕಲ್ಲ, ನಿಮಗೆ ಬುಕ್ ಕೊಡ್ಬೋದಾ ಅಂತ ಕೇಳಿದೆ. ಒಂದೆರಡು ಬುಕ್ ಇದೆ ಕೊಡಿ ಅಂತ ಹೇಳಿದ್ರು. ನಮ್ಮ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಕುರುಬರಳ್ಳಿ ಅವರು, ತಾವು ರಾಜಕುಮಾರ್ ಅವರ ಅಭಿಮಾನಿಗಳು ಅಂತ ಕೇಳ್ಪಟ್ಟಿದ್ದೀವಿ ಸರ್. ತಮಗೆ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಕುರುಬರಳ್ಳಿ ಅವರು 2 ಬುಕ್ ಅನ್ನ ಕೊಡ್ತಾ ಇದ್ದಾರೆ. ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಬಗ್ಗೆ ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸರ್ ತುಂಬಾ ಧನ್ಯವಾದಗಳು ತಾವು ಬಂದಿದ್ದಕ್ಕೆ, ತಮಗೆ ಸ್ವಾಗತ. ಅದೇ ರೀತಿ ನನ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಅವರು ನಮ್ಮ ಹಿತೈಷಿಗಳು, ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ನ ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಾಗಣ್ಣ ಅವರು ಬಂದಿದ್ದಾರೆ. ಅವರಿಗೆ ಕರುನಾಡ ಕರ್ಣ ಅಂತ ಹೇಳ್ಬಿಟ್ಟು ಬಿರುದನ್ನು ಕೊಟ್ಟಿದ್ದಾರೆ. ತಮಗೆ ಸ್ವಾಗತ. ಅವ್ರಿಗೆ ಕರುನಾಡ ಕರ್ಣ ಅಂತ ಸುಮ್ಮನೆ ಕೊಟ್ಟಿಲ್ಲ. ಕೆಲವರು ಈ ಒಂದು ಸಮಾಜದಲ್ಲಿ ಎಂತವ್ರು ಇದಾರಪ್ಪ ಅಂತ ಹೇಳಿಬಿಟ್ಟು 1-2 ಬಾಳೆಹಣ್ಣು, 1-2 ಇವು ಕೊಟ್ಬಿಟ್ಟು, 1-2 ಬೇಟ್ ಕೊಟ್ಬಿಟ್ಟು ಫೋಟೋ ತಗೊಂತಾರೆ. ಆದ್ರೆ ಇವತ್ತು ಇವರು ಸಮಾಜ ಸೇವೆ ನಿಜವಾಗ್ಲೂ ತುಂಬಾ ದೊಡ್ಡ ಸಮಾಜ ಸೇವೆ ಮಾಡ್ತಾರೆ. ಅನಾಥ ಮಕ್ಕಳಿಗಾಗ್ಲಿ ಮತ್ತೆ ಶಿಕ್ಷಣ ವಂಚಿತರು ಇರ್ತಾರೆ, ಅವ್ರಿಗೆಲ್ಲ ದೊಡ್ಡ ಸಹಾಯವನ್ನ ಮಾಡ್ತಾರೆ. ಸರ್ ತಮಗೆ ಸ್ವಾಗತ ಅಣ್ಣ ನಿಮ್ಗೆ. ಅದೇ ರೀತಿ ನನ್ನ PhD ಮಾರ್ಗದರ್ಶಕರು ವಿಜಯ ಕಾಲೇಜ್ನ ಸಹಾಯಕ ಪ್ರಾಧ್ಯಾಪಕರಾದಂತಹ ಶ್ರೀಯುತ ವಾದಿರಾಜ್ ಸರ್ ಅವರು ಬಂದಿದ್ದಾರೆ. ಸರ್ ತಮಗೆ ಸ್ವಾಗತ. ನನಗೆ PhD ಕೊಡಕ್ಕೆ ಕಾರಣರಾದಂತಹ ನಮ್ಮ ವಾದಿರಾಜ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಅದೇ ರೀತಿ ಖಜಾಂಚಿಗಳಾದ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ನ ಖಜಾಂಚಿಗಳಾದ ನಮ್ಮ ಸ್ನೇಹಿತರು, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಮಹಾಲಕ್ಷ್ಮಿ ಲೇಔಟ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪುರುಷೋತ್ತಮ್ ಸರ್ ಅವರು ಬಂದಿದ್ದಾರೆ. ತಮಗೂ ಕೂಡ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಾನು ಈ ಹನಿ ಹೈವ್ ಸ್ಕೂಲ್ ಅಲ್ಲಿ ಹೋದ ವರ್ಷ ಸ್ಟಾರ್ಟ್ ಮಾಡಬೇಕು ಅಂದಾಗ ನನಗೆ ಅವರ ಒಂದು ಸ್ಥಳಾವಕಾಶವನ್ನ ಕೊಟ್ಟು ಯಾವುದೇ ರೀತಿ ನಾನು ಕಾರ್ಯಕ್ರಮ ಮಾಡಲಿ, ಯಾವುದೇ ರೀತಿ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಹಿರಿಯರು ಆದಂತಹ ನಿವೃತ್ತ ಕಾರ್ಯ ನಿರ್ವಾಹಕ ಅಭಿಯಂತರರು ಶ್ರೀಯುತ ಲಕ್ಕಣಗೌಡರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ವಾಗತ ಸರ್. ಅದೇ ರೀತಿ ನಮ್ಮ ಶ್ರೀಯುತ ಕೆಂಪಣ್ಣಗೌಡರು ಬಂದಿದ್ದಾರೆ. ಸಾರಿ ಅದೇ ರೀತಿ ನಮ್ಮ ಸಪ್ತಗಿರಿ ನಮ್ಮ ಕುರುಬ್ರಳ್ಳಿಯ ಶ್ರೀಯುತ ರಂಗಸಾಮಣ್ಣವರು ಬಂದಿದ್ದಾರೆ. ನಮ್ಮ ಒಂದು ನಾನು ಏನೇ ಒಂದು ಇವತ್ತು ನಿಂತ್ಕೊಂಡಿರ್ಬೋದು ಅವರ ಒಂದು ಮಾರ್ಗದರ್ಶನಲ್ಲೇ ಇದ್ದೀನಿ. ಸೊ ನಮ್ಮ ರಂಗಸಾಮಣ್ಣವ್ರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ವಾಗತ ಅಣ್ಣ ನಿಮಗೆ, ರಂಗಸಾಮಣ್ಣ ಅವರಿಗೆ ಸ್ವಾಗತ. ಅದೇ ರೀತಿ ನಮ್ಮ ಆತ್ಮೀಯರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ಹಾಸನ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಶ್ರೀಯುತ ಮಂಜುನಾಥ್ ರವರು ಬರ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕರೆಕ್ಟ್ ಆಗಿ ಟೈಮಿಗೆ ಬಂದಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಹಾಸನ ಶ್ರೀಯುತ ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ರೀತಿ ಎಲ್ಲ ನನ್ನ ಪೋಷಕರು ಬಂದಿದ್ದೀರಾ. ತಮಗೆ ತುಂಬ ಹೃದಯ ದೊಡ್ಡ ಚಪ್ಪಾಳೆ ನಿಮಗೆ, ನಮ್ಮ ಪೋಷಕರಿಗೆ, ಹನಿ ಹೈವ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನ ಎಲ್ಲ ಪೋಷಕರಿಗೆ ದೊಡ್ಡ ಚಪ್ಪಾಳೆ. ಅದೇ ರೀತಿ ನನ್ನ ಸ್ನೇಹಿತರಾದಂತಹ ವೇದಿಕೆ ಮೇಲೆ ಬರಕ್ಕಾಗಿಲ್ಲ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಆದಂತಹ ಶ್ರೀಯುತ ಸತೀಶ್ ಅಂಜನಪ್ಪ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ.